ನನಗೇನಾಗಿತ್ತು? ನನಗಂತೂ ತಲೆ ತಿರುಗಿ ಬಂದ್ಬಿಡ್ತು ಯಾಕೋ. ನೋ ಪ್ರಾಬ್ಲಮ್. ನಿಂಗೆ ಸ್ವಲ್ಪ ಚಿಕ್ಕದಾಗಿ ತಲೆ ತಿರುಗಿ ಬಂದಿತ್ತು ಅಷ್ಟೇನೆ. ಅಂದರೆ ನೀನು ಜಾಸ್ತಿ ಏನಾದರೂ ಡ್ರಿಂಕ್ಸ್ ಮಾಡಿದ್ರೆ ಮೇ ಬಿ ನೀನು ಬೇಗ ಸತ್ತೋಗ್ತೀಯಾ ಅಂತ ಅನ್ಸುತ್ತೆ. ಏನೋ ನಾನು ಸತ್ತೋಗ್ತೀನಾ? ಹಾಂ, ಸತ್ತೋಗ್ತೀಯಾ? ನೀನು ಗೊತ್ತಲ್ವಾ ನಾನು ಡಾಕ್ಟರ್ ಅಂತ ಹೇಳಿ. ಇದು ಗೌರ್ಮೆಂಟ್ ಹಾಸ್ಪಿಟಲು. ನೀನು ತಲೆ ತಿರುಗಿ ಬಿದ್ದಿದ್ದಲ್ಲ, ಅದಕ್ಕೆ ನಾನೇ ನಿನ್ನ ಕರ್ಕೊಂಡು ಬಂದೆ ಇಲ್ಲಿಗೆ. ಕರ್ಕೊಂಡು ಬಂದು ಪಾಪ ನೋಡೋಣ, ಪರೀಕ್ಷೆ ಮಾಡೋಣ ಅಂತ ನೋಡಿದೆ. ಇಲ್ಲಿ ಡಾಕ್ಟ್ರು ಬೇರೆ ಕಾಣಲಿಲ್ಲ. ನಾನೇ ಟೆಸ್ಟ್ ಮಾಡೋಣ ಅಂತ ಟೆಸ್ಟ್ ಎಲ್ಲ ಮಾಡಿದೆ. ಎಲ್ಲ ಬಾಡಿ ಫುಲ್ಲು ಚೆಕ್ ಮಾಡಿದೆ. ಆಲ್ರೆಡಿ ಪಾರ್ಟ್ಸು ಸ್ವಲ್ಪ ಹೊರಟೋಗ್ಬಿಟ್ಟವೆ. ಇನ್ನೊಂದು ಸ್ವಲ್ಪ ಪಾರ್ಟ್ಸ್ ಹಂಗೆ ಅವೆ. ನೀನು ಇನ್ನೊಂದು 3 ಮಂತ್ಸ್ ಏನಾದರೂ ಹಿಂಗೆ ಡ್ರಿಂಕ್ಸ್ ಮಾಡಿದೆ ಅಂದರೆ ಒಂದೇ ಸಲ ಶಿವನ ಪಾದ ಸೇರ್ಕೊಂತೀಯ. ಆಮೇಲೆ ನಿನ್ನ ಹೆಂಡ್ತಿ ಬೇರೆ ಯಾರನ್ನೋ ಮದುವೆ ಮಾಡ್ಕೊಂಡು ರೈಟ್ ಹೇಳ್ತಾಳೆ. ನಿಮ್ಮ ಮಾತನ್ನು ಎಷ್ಟು ದಿನ ಹೇಳ್ತಾರೆ? 1-2 ದಿನ ಹಂಗೋ ಹಿಂಗೋ ಹಂಗೋ ಹೊತ್ತು. ಅಯ್ಯೋ ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ. ಸತ್ತೋನೇನಾದರೂ ವಾಪಸ್ ಬರ್ತಾನಾ ಅಂತ ಹೇಳಿ ಅವರು ಸುಮ್ಮನೆ ಆಗ್ತಾರೆ. ಹಾಗೆ ದಿನ ಕಳಿತಾ ನೀನು ಫೋಟೋಗಾರ ಹಾಕೋದು ಬಿಟ್ಬಿಡ್ತಾರೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಜನ್ರೇಷನ್ ಬರೋಷ್ಟೊತ್ತಿಗೆ ನೀನು ಫೋಟೋ ತೆಗೆದುಬಿಟ್ಟು ಅಟ್ಟದ ಮೇಲೆ ಬಿಸಾಕ್ತಾರೆ. ಯಾರು ನೀನು ಸಾಯೋದ್ರಿಂದ ಯಾರಿಗೂ ಪ್ರಾಬ್ಲಮ್ ಇಲ್ಲ. ಅದು ನನ್ನ ಡಾಕ್ಟರಾಗಿ ಹೇಳೋ ಕರ್ತವ್ಯ ಅಲ್ವಾ? ಅದಕ್ಕೆ ಹೇಳ್ತಾ ಇದ್ದೀನಿ. ಯಾರಿಗೋಸ್ಕರನೋ ಯಾವುದೋ ವಿಚಾರಕ್ಕೆ ಕುಡಿದು ನಿನ್ನ ಜೀವಕ್ಕೆ ಆಪ ತಗೊಂಡು ಬಂದಿದೆಯಲ್ವಾ? ಏನು ಮಾಡೋಕ್ಕಾಗಲ್ಲ. ಇರೋದನ್ನ ಹೇಳ್ದೆ. ಏನೋ ಹೀರೋ ಅಂತ ಅಂದ್ಕೊಂಡಿದ್ದೆ. ನೀನು ನೋಡಿದ್ರೆ ಝೀರೋ. 1 ಡೇ ಮಾತ್ರ ಕುಡಿಯೋದು ಬಿಟ್ಟು 2ನೇ ದಿನ ಮತ್ತೆ ಕುಡಿದು ತಲೆ ತಿರುಗಿ ಬಿದ್ದಿದೆಯಲ್ಲ. ನೋಡು, ಈಗಲೇ ಹೇಳ್ತಾ ಇದ್ದೀನಿ, ನಿನಗೆ ಇನ್ನೂ ಫ್ಯೂಚರ್ ಐತೆ. ಫ್ಯೂಚರಾಗಿ ಚೆನ್ನಾಗಿರ್ಬೋದು. ಒಂದ್ಸಲ ಯೋಚನೆ ಮಾಡು. 1 ಸೆಕೆಂಡ್ ಇರು, ನಾನು ಡಾಕ್ಟರ್ ಬಂದರೆ ನೋಡ್ಕೊಂಡು ಬರ್ತೀನಿ. ಏನು? ಏನಾದರೂ ಕುಡಿದ್ಬಿಟ್ರೆ ನಾನು ಸತ್ತೋಗ್ಬಿಡ್ತೀನಾ? ಇಲ್ಲ. ನಾನು ಸತ್ತೋಗ್ಬಿಟ್ರೆ ದರಿದ್ರದೊಳವಳಲ್ಲ ಅವಳು ತೇಜ, ನನ್ನ ಹೆಂಡ್ತಿ ಇನ್ನೊಂದು ಮದುವೆ ಮಾಡ್ಕೊಂಡು ಬಿಡ್ತಾಳೆ. ಥೂ, ಸತ್ತೊಂದು ಸತ್ತ. ಆರಾಮಾಗಿರೋರು ಆರಾಮಾಗಿ ಇರ್ತಾರಲ್ವಾ? ಏನು ಮಾಡೋದು? ನಾನು 3 ತಿಂಗಳೇನ ಬದುಕಿರೋದು. ಇಲ್ಲ, ನಾನು ಕುಡಿಲೇಬಾರ್ದು. ನಾನು ಎಂಜಾಯ್ ಮಾಡ್ಕೊಂಡಿರ್ಬೇಕು. ನಾನು ಯಾಕೆ ಕುಡಿದು ಯಾರಿಗೋಸ್ಕರನೋ ಯಾಕೆ ಹಾಳಾಗಿ ಹೋಗ್ತಾಯಿದ್ದೀನಿ? ತಪ್ಪು ಕುಡಿಯೋದು. ಏನಾದರೂ ಮಾಡಿ ಬಿಟ್ಬಿಡ್ಬೇಕು. ನಾನು ಸತ್ತೋಗ್ಬಿಟ್ರೆ ಯಾರಿಗೇನು ದುಃಖ ಇಲ್ಲ. ಇವಳು ಉಷಾ ಹೇಳ್ದಂಗೆನೇ ನಿಜನೇನೆ. ನನಗಂತೂ ನಿಜ ಗೊತ್ತಾಗ್ತಾ ಇದೆ. ನಾನು ಸತ್ತರೆ ಯಾರಿಗೂ ದುಃಖ ಇಲ್ಲ. ನಮ್ಮಮ್ಮ ಸ್ವಲ್ಪ ದಿನ ಅಳ್ಬೋದು. ಎಷ್ಟು ದಿನ ಅಂತ ಅವ್ರು ತಾನೇ ಹೇಳ್ತಾರೆ. ಆಮೇಲೆ ಅವರು ಸುಮ್ಮನೆ ಆಗ್ಬಿಡ್ತಾರೆ. ನಮ್ಮ ಅಪ್ಪ ಅಂತೂ ತಲೆನೇ ಕೆಡಿಸ್ಕೊಳ್ಳಲ್ಲ. ನನ್ನ ಹೆಂಡ್ತಿ ಅಂತೂ ಇನ್ನೊಬ್ಬನ ಮದುವೆ ಮಾಡ್ಕೊಂಡು ಎಲ್ಲೋ ಸೆಟ್ಲ್ ಆಗ್ತಾಳೆ. ಸತ್ತೊಂದು ಸತ್ತ. ಯಾಕೆ ಬೇಕಲ್ವಾ? ಅಯ್ಯೋ ಮಗನೇ, ಕುಡಿಬೇಡ ಅಂತ ಹೇಳಿದ್ರು ಕುಡಿತೀನಿ ಅಂತ ಕುಡಿದ್ಬಿಟ್ಟು ಏನೋ ಈ ಥರ ಮಾಡ್ಕೊಂಡ್ಬಿಟ್ಟಲ್ಲ ನಿನ್ನ ಜೀವನನ ನೀನೇ ಬೀದಿಗೆ ತಂದ್ಬಿಟ್ಟಲ್ಲೋ ಮಾರಯ್ಯ. ಅಯ್ಯೋ ಇರೋನೊಬ್ಬ ಮಗ, ಅವನು ಹೋಗ್ಬಿಟ್ರೆ ಇನ್ನು ಯಾರು ದಿಕ್ಕು ಹೇಳು? ನೀನಿಲ್ಲ ಅಂದರೆ ನಾನು ಬದುಕಿದ್ದು ತಾನೇ. ಏನೋ ಮಾಡಲಿ ಮಗನೇ, ಏನೋ ಮಾಡಲಿ. ಏನೋ ನಿಮ್ಮ ಅಪ್ಪನ್ನ ನಿಮ್ಮ ಅಜ್ಜಿನ ಇವ್ರನ್ನೆಲ್ಲನೂ ಆಪೋಸಿಟ್ ಮಾಡ್ಕೊಂಡು ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ನನ್ನ ಮಕ್ಕಳ ಹೆಸ್ರಿಗೆ ಆಸ್ತಿ ಇರಲಿ ಅಂತ ನಿಮ್ಮ ಹೆಸ್ರಿಗೆ ಆಸ್ತಿ ಮಾಡಿಸ್ದೆ. ಕೊನೆಗೂ ನೀವು ಮಾಡಿದ್ದೇನು ನನಗೆ? ಕುಡ್ದು ಹಾಳಾಗಿ ಹೋಗ್ತಾ ಇದ್ದೀರಲ್ಲೋ. ಆಂಟಿ, ಇಷ್ಟು ಬೇಗ ಇಷ್ಟೊಂದೆಲ್ಲ ಕಣ್ಣೀರು ವೇಸ್ಟ್ ಮಾಡಕ್ಕೆ ಹೋಗ್ಬೇಡಿ. ಇನ್ನೂ 3 ತಿಂಗಳು ಕುಡಿದ್ರೆ ಹೊರಟೋಗ್ಬಿಡ್ತಾನೆ. ಈಗ ಸದ್ಯಕ್ಕೆ ಏನಾದರೂ ಕುಡಿದಿದ್ದಂಗೆ ಈ ತಕ್ಷಣಕ್ಕೆ ಏನಾದರೂ ಬಿಟ್ಟ ಅಂತಂದರೆ ಗ್ಯಾರಂಟಿ ಅವನು ಮಾಮೂಲಿ ಥರ ಮೊದಲು ಥರ ಆಗ್ತಾನೆ. ಆದರೆ ನನ್ನ ಮಗ ಕುಡಿಯೋದು ಬಿಡಲ್ವಲ್ಲಮ್ಮ. ಏನು ಮಾಡ್ತೀಯ? ಇನ್ನು 3 ತಿಂಗಳಿಗೆ ಇವ್ನು ಸತ್ತೋಗ್ತಾನೆ ಅಂತ ಕೇಳೋದನ್ನ ನೋಡೇನೆ ನನಗೆ ಭಯ ಆಗ್ತಾಯಿತ್ತೆ. ಇವನೇನೋ ಕುಡಿದಿದ್ದಂಗೆ ಬಿಡೋ ಅಂತನಾದರೆ ಬಿಡಪ್ಪ, ಇವ್ನು ಕುಡಿಯೋದು ಬಿಡಲ್ಲ, ಹೆಂಗೋ ಸೊರೋಯ್ತು ಅಂತ ಅನ್ನಿಸ್ತೈತೆ. ಆದರೆ ಇವನು ಕುಡಿತಾನೆ. ಏನು ಮಾಡಲಿ ನಾನು? ಇಲ್ಲಮ್ಮ, ಇಲ್ಲ, ಕುಡಿಯಲ್ಲ ಬಿಡಮ್ಮ ನಾನು. ನಿಜ ಹೇಳ್ತಾ ಇದೆಯಾ ಮಗನೇ? ನೀನು ಕುಡಿಯೋದು ಬಿಟ್ಬಿಡ್ತೀಯಾ? ನಾನು ಕುಡಿಯೋದು ಬಿಟ್ಬಿಡ್ತೀನಿ. ಕುಡಿಯಲ್ಲ. ನಾನೇ ಸತ್ತೋಗ್ತೀನಿ, ನಾನೇ ಇರಲ್ಲ ಅಂತ ಗೊತ್ತಾದ್ಮೇಲೂ ನಾನು ಯಾಕಮ್ಮ ಕುಡೀಲಿ? ನನಗೆ ಏನಾಯಿತು ಅಂತಲೇ ಗೊತ್ತಿಲ್ಲ. ಸಡನ್ನಾಗಿ ಬಂದುಬಿಟ್ಟು ಇಲ್ಲಿ ಕಂಡುಬಿಟ್ರೆ ಹಾಸ್ಪಿಟ್ಲನ್ನಾಗಿದ್ದೀನಿ. ಅಮ್ಮ, ಏನಾಯಿತು ಏನೋ ಎತ್ತ ಅಂತಲೇ ಗೊತ್ತಾಗಲಿಲ್ಲ. ಇಷ್ಟೊಂದು ಆಗ್ಬಿಟ್ಟೆ ಸೀರಿಯಸ್ಸು ಅಂತ ನಿಜ ನನಗೆ ಗೊತ್ತಿಲ್ಲ. ಪ್ರಾಮಿಸ್, ಇನ್ಮೇಲೆ ಕುಡಿಯಲ್ಲ. ಎಷ್ಟೇ ಕಷ್ಟ ಆದ್ರೂ ಸಹಿಸ್ಕೊಂಡು ಹೆಂಗೋ ಸುಮ್ಮನೆ ಇರ್ತೀನಿ ಅಮ್ಮ. ಇನ್ಮೇಲೆ ನಿಜವಾಗ್ಲೂ ಕುಡಿಯಲ್ಲಮ್ಮ ನಾನಂತೂ. ನಿನ್ನ ಬಾಯಿಂದ ಈ ಮಾತು ಕೇಳಿ ನನಗಂತೂ ಬಹಳ ಖುಷಿ ಆಗ್ತೈತೆ ಮಗನೇ. ಹಬ್ಬ, ಅಂತೂ ಇಂತೂ ನೀನು ಕುಡಿಯೋದು ಬಿಟ್ಟೆ ಅಂತ ಹೇಳ್ದಲ್ಲ, ಅಷ್ಟೇ ಸಾಕು. ಬೇರೆ ಇನ್ನೇನೂ ಬೇಕಿಲ್ಲ ನನಗಂತೂ. ತುಂಬ ಥ್ಯಾಂಕ್ಸ್ ಮಗನೇ. ಹಬ್ಬ, ಸದ್ಯ ಎಲ್ಲ ಒಳ್ಳೇದಾಗಲಿ. ನೋಡು, ಹುಷಾ ನೀನು ಕರ್ಕೊಂಡು ಸರಿಯಾದ ಟೈಮಿಗೆ ಬಂದಿಲ್ಲ ಅಡ್ಮಿಟ್ ಮಾಡಿದ್ದಕ್ಕೆ ಒಳ್ಳೇದಾಯಿತು. ಎಲ್ಲ ಗೊತ್ತಾಯಿತು. ಇಲ್ಲ ಅಂತ ಹೇಳಿದ್ರೆ ನೀನಂತೂ ಜ್ಞಾನ ತಪ್ಪೇ ಬಿದ್ದುಬಿಟ್ಟಿದ್ದೆ. ತುಂಬ ಥ್ಯಾಂಕ್ಸ್ ಉಷಾ. ನನ್ನ ಮಗನ ಜೀವನ ಎರಡೂ ಕಾಪಾಡಿಬಿಟ್ಟೆ. ಸದ್ಯ ನನ್ನ ಮಗ ಕುಡಿಯಲ್ಲ ಅಂತ ಹೇಳ್ತಾವನೆ. ನಿಜವಾಗ್ಲೂ ಏನು ಕುಡಿಯಲ್ಲ ಅಂತ ಅನ್ನಿಸ್ತದೆ. ಏನು ಕುಡಿಯೋದು ಬಿಟ್ಬಿಟ್ಟ ಅಂತಂದರೆ ಆರಾಮಾಗಿರ್ತೀವಿ ನಾನು, ನನ್ನ ಮಗ, ನನ್ನ ಸೊಸೆ ಎಲ್ಲರೂ. ನನಗೂ ಅದೇ ಆಂಟಿ ಬೇಕಿರೋದು. ನಿಮ್ಮ ಖುಷಿನೇ ನನ್ನ ಖುಷಿ. ಅಮ್ಮ, ಮಗನೇ, ನನ್ನಿಂದ ನಿಂಗೆ ತುಂಬ ಕಷ್ಟ ಆಗೋಗ್ಬಿಟ್ಟೈತೆ ಅಂತ ಅನ್ನಿಸ್ತದೆ ಅಮ್ಮ. ನನ್ನನ್ನು ಕ್ಷಮಿಸ್ಬಿಡು. ನಾನು ಅಂಥ ಫ್ರೆಂಡ್ಸ್ ಜೊತೆ ಸೇರಿಬಿಟ್ಟು ಎಲ್ಲ ಹಾಳಾಗೋಗ್ಬಿಟ್ಟೆ. ಇನ್ಮೇಲೆ ಯಾರ ಜೊತೆನೂ ಸೇರಲ್ಲ. ಉಷಾ, ತುಂಬಾ ಥ್ಯಾಂಕ್ಸ್. ನನಗೋಸ್ಕರ ಇಷ್ಟೆಲ್ಲನೂ ನೀನು ಮಾಡಿದ್ಯಾ.
ಪಾಪ ನಾನು ನೀನೆಲ್ಲ ಬುದ್ಧಿ ಹೇಳಿ ಏನೇನೋ ಮಾಡಿದೆ, ನಾನೇ ಅರ್ಥ ಮಾಡ್ಕೊಳ್ಳಿಲ್ಲ. ಕೊನೆಗೆ ಇವಾಗ ಜ್ಞಾನೋದಯ ಆಯಿತು ನನಗಂತೂ. ಕುಡಿಯೋದ್ರಿಂದ ಏನು ಪ್ರಯೋಜನ ಇಲ್ಲ. ನಾನೇ ಸತ್ತೋಗ್ಮೇಲೆ ಯಾರನ್ನ ನೋಡಿ ಏನಾಗಬೇಕು ಹೇಳು. ನಿನ್ನಿಂದನೇ ಜ್ಞಾನೋದಯ ಆಗಿದ್ದು. ತುಂಬ ಥ್ಯಾಂಕ್ಸ್. ಸ್ಟಾರ್ಟಿಂಗ್ ನಾನು ನೀನು ಆಶಾ ಥರನೇ ಅಂತ ಅಂದ್ಕೊಂಡಿದ್ದೆ, ಆದರೆ ನೀನು ಆಶಾ ಥರ ಅಲ್ಲ, ತುಂಬ ಒಳ್ಳೆಯವಳು. ಬಿಡು, ಎಲ್ಲ ಏನೋ ಆಗೋಗ್ಬಿಡ್ತು. ನಿನ್ನ ಋಣನ ನಾನು ಯಾವತ್ತೂ ಮರೆಯಲ್ಲ. ಒಂದು ಫ್ರೆಂಡ್ ಆಗಿದ್ಕೊಂಡು ನನಗೆ ಎಷ್ಟೊಂದೆಲ್ಲ ಸಹಾಯ ಮಾಡಿದ್ಯಾ ನನಗೆ. ಅಮ್ಮ ಸರಿ ಬಿಡು, ನಾನು ಕುಡಿಯಲ್ಲ ಅಂತ ಹೇಳಿದ್ದೀನಲ್ಲ. ಸರಿ ನಡಿ, ಮನೆಗೆ ಹೋಗೋಣ. ನನಗೆ ಆಸ್ಪತ್ರೆಗಿದ್ರೆ ಸತ್ತೋಗ್ತೀನೇನೋ ಅಂತ ಭಯ ಆಗ್ತಾಯಿದೆ. ನೀನು ಮತ್ತೆ ಹಾಸ್ಪಿಟಲ್ಗೆ ಬರಬಾರ್ದು ಅಂತಂದರೆ ನೀನಂತೂ ಕುಡಿಯೋದನ್ನ ಬಿಡಬೇಕು ಅಷ್ಟೇನೆ. ನೀನು ಮತ್ತೆ ಪರವಾಗಿಲ್ಲ ಹಾಸ್ಪಿಟಲ್ಗೆ ಬಂದ್ರು ಅಂತಂದರೆ ಯಾವಾಗ ಬೇಕಾದರೂ ಕುಡಿ. ನೋಡಿ ಆಂಟಿ, ನಿಮ್ಮ ಮಗ ಕುಡಿಯಲ್ಲ ಅಂತ ಹೇಳೋನೆ. ಇನ್ನೂ ಸ್ವಲ್ಪ ದಿನ ಟೆಸ್ಟ್ ಮಾಡಿ ನೋಡಿ. ಅಕಸ್ಮಾತ್ ಏನಾದ್ರೂ ಕುಡಿದ್ಬಿಟ್ರೆ ಅಷ್ಟೇನೆ ಕತೆ. ಇವನ ಮತ್ತೆ ಇಲ್ಲಿ ಅಡ್ಮಿಟ್ ಆಗ್ತಾನೆ. ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಅಮ್ಮ ನೋಡಿ ಅಮ್ಮ, ಮನೆಗೆ ಹೋಗೋಣ. ಅಮ್ಮ ಅಂತೂ ಇಂತೂ ನನ್ನ ಮಗ ಕುಡಿಯಲ್ಲ ಅಂತ ಮಾತು ಕೊಡೋ ಥರ ಮಾಡ್ಬಿಟ್ಟಲ್ಲ. ತುಂಬ ಥ್ಯಾಂಕ್ಸ್ ಕಣಮ್ಮ. ಅಲ್ಲ, ನನ್ನ ಮಗ 3 ತಿಂಗಳು ಕುಡಿದ್ರೆ ಸತ್ತೋಗ್ಬಿಡ್ತಾನೆ ಅಂತೇಳ್ಬಿಟ್ಟು ಜಾಸ್ತಿ ಟೆನ್ಷನ್ ಐತೆ. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ನನ್ನ ಮಗ ಕುಡಿಯಲ್ಲ ಅಂತ ಹೇಳಿದ್ದಕ್ಕೆ ಈಗ ನನಗೆ ಖುಷಿ ಆಗ್ತೈತೆ. ನನ್ನ ಮಗ ಪಾಪ ತಲೆ ತಿರುಗಿ ಬಿದ್ದೋಗ್ಬಿಟ್ಟಿದ್ದ. ಆದ್ರೂ ಅದು ಹೆಂಗೆ ಕರ್ಕೊಂಡು ಬಂದು ಇಲ್ಲಿಗೆ. ಆಂಟಿ, ಅವನೇನು ತಲೆ ತಿರುಗಿ ಬಿದ್ದಿರಲಿಲ್ಲ, ನಾನೇ ತಲೆ ತಿರುಗಿ ಬೀಳಂಗೆ ಮಾಡಿಸ್ದೆ ಅಷ್ಟೇನೇನೆ. ಏನು, ನೀನು ತಲೆ ತಿರುಗಿ ಬೀಳಂಗೆ ಮಾಡಿಸ್ತಾ? ಯಾಕೆ ಆಂಟಿ? ಅದೆಲ್ಲ ಟ್ರಿಕ್ಸು ಕುಡಿಯೋದು ಬಿಡ್ಸಕ್ಕೆ. ಈಗ ನೋಡು, ತಲೆ ತಿರುಗಿ ಬಿದ್ದ, ಆಸ್ಪತ್ರೆಗೆ ಅಡ್ಮಿಟ್ ಆದ. ಈಗ ಅವನೇನು ಅನ್ಕೊಂಡವನೆ, ಕುಡ್ದಿರೋದಕ್ಕೆ ಬಿದ್ದಿರೋದು ಅಂತ ಅನ್ಕೊಂಡವನೆ. ಹಾಗೇನೆ ನಾನು ಹೇಳಿದ್ದೆಲ್ಲ ಸುಳ್ಳು. ಅವನಿಗೆ ಅಂತ ನಾನು ಯಾವ ಟ್ರೀಟ್ಮೆಂಟನ್ನು ಕೊಡಲಿಲ್ಲ ಇಲ್ಲಿ. ಸುಮ್ಮನೆ ಸುಳ್ಳು ಹೇಳ್ದೆ ಅಷ್ಟೇನೆ. ಈ ಹಾಸ್ಪಿಟಲ್ ಡಾಕ್ಟರ್ ನನಗೆ ತುಂಬ ಪರಿಚಯ ಅಲ್ವಾ, ಅದಕ್ಕೇ ಸರ್ ಸ್ವಲ್ಪ ಏನೋ ಹೇಳ್ಬೇಕಿತ್ತು. ಡ್ರಿಂಕ್ಸ್ ಮಾಡ್ತಾರೆ, ಅದಕ್ಕೆ ಸ್ವಲ್ಪ ಮೋಟಿವೇಶನ್ ಕೊಡಬೇಕು ಅಂದಿದ್ದಕ್ಕೆ ಸರಿ ಕಣಮ್ಮ ಅಂತಂದರು. ಅದಕ್ಕೆ ನಾನು ಹೆಂಗಿರು ತಲೆ ತಿರುಗಿ ಬಿದ್ದಿದ್ನಲ್ಲ, ಕರ್ಕೊಂಡು ಬಂದಿಲ್ಲಿ ಕೂರಿಸಿ ಮಲಗಿಸ್ದೆ. ಒಂದು 4-5 ಅವರ್ಸ್ ಏನೋ ಚೆನ್ನಾಗಿ ನಿದ್ದೆ ಹೋಗ್ಬಿಟ್ಟವ್ರು ಇಲ್ಲೇನೆ. ಆಮೇಲೆ ಟ್ರೀಟ್ಮೆಂಟ್ ಕೊಟ್ಟೆ, ಹಂಗೆ ಹಿಂಗೆ ಅಂತ ಸುಳ್ಳು ಹೇಳ್ದೆ ಅಷ್ಟೇ. ಯಾವ ಟ್ರೀಟ್ಮೆಂಟು ಕೊಟ್ಟಿಲ್ಲ, ಏನೂ ಮಾಡಿಲ್ಲ. ಯಾರಿಗಂಟಿ, ಯಾರೋ ಒಬ್ಬೊಬ್ರಿಗಷ್ಟೇ ಜೀವದ ಮೇಲೆ ಭಯ ಇರಲ್ಲ. ಎಲ್ರಿಗೂ ಜೀವದ ಮೇಲೆ ಭಯ ಇದ್ದೇ ಇರುತ್ತೆ ಅಲ್ವಾ. ಈಗ ಸತ್ತೋಗ್ತೀಯಾ ಅಂತ ಹೇಳಿದ್ರು ಯಾರು ತಾನೇ ಸರಿ ಆಯಿತು ಹೋಗ್ಲಿ ಅಂತ ಕುಡಿತಾರೆ, ನೀವೇ ಹೇಳಿ. ಅಂದರೆ ನೀನು ಇಷ್ಟೊತ್ತು ಮಾಡಿದ್ದು ನಾಟಕನ? ಹ್ಞೂ ಆಂಟಿ, ನಾಟಕನೇ. ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ, ಏನು ತೊಂದರೆ ಆಗಲ್ಲ. ಸುಮ್ಮನೆ ಸುಳ್ಳು ಹೇಳಿದ್ದ ಅಷ್ಟೇ. ಅಪ್ಪ, ನನ್ನ ಜೀವನೇ ಹೋಗ್ಬಿಟ್ಟಿತ್ತು. ಆದ್ರೂ ನೀನು ಭಾಳ ಬುದ್ಧಿವಂತೆ ಕಣಮ್ಮ. ಎಷ್ಟು ಬುದ್ಧಿವಂತೆ ಅಂದರೆ ಬಿಡು. ನನ್ನ ಮಗನ ಕುಡಿಯೋದನ್ನೇ ಬಿಡಿಸ್ಬಿಡಕ್ಕೆ ಏನೆಲ್ಲ ಮಾಡಿಬಿಟ್ಟಿದ್ಯಾ ನೋಡಿ ಪ್ಲಾನ್ನ. ನಿನ್ನ ಋಣನ ನಾನು ಯಾವತ್ತೂ ಮರೆಯೋದಿಲ್ಲ. ಹೆಂಗೋ ನನ್ನ ಮಗ, ನನ್ನ ಸೊಸೆ ಇಬ್ಬರು ಚೆನ್ನಾಗಿ ಇಟ್ಕೊಂಡು ಒಂದು ಮಗು ಉಟ್ಬಿಟ್ಟು ನಮ್ಮದು ಅಂತ ಹೇಳ್ಬಿಟ್ಟು ಒಂದು ಸಂಸಾರ ಆಗಿಬಿಟ್ರೆ ಅದಕ್ಕಿನ್ನೂ ಇನ್ನೇನೂ ಬೇಕಿಲ್ಲ. ಆಸ್ತಿ ಪಾಸ್ತಿ ಎಲ್ಲ ಏನೇನು ನನ್ನ ಮಗನ ಹೆಸರಿನಾಗೆ ಐತೆ. ಆಸ್ತಿ ಬಗ್ಗೆ ಅಂತೂ ಚಿಂತೆ ಇಲ್ಲ. ನನ್ನ ಮಗ ನನ್ನ ಸೊಸೆ ಒಂದಾಗ್ಬಿಟ್ರೆ ಅಷ್ಟೇ ಸಾಕು. ನಾನು ಇನ್ನು ಕುಡಿಯೋದು ಬಿಡೋದೇ ಇಲ್ಲ. ಇವನ ಜೀವನ ಇನ್ನು ಮುಗ್ದೋಯ್ತು ಬಿಡು. ಇಷ್ಟೇನೆ, ಇನ್ನು ಇವನ ಜೀವನದಲ್ಲೂ ಬದಲಾಗಲ್ಲ ಹಂಗೆ ಹಿಂಗೆ ಅಂತ ಅನ್ಕೋತಾ ಇದ್ನಾ. ಯಪ್ಪ ಶಿವನೇ, ಅಂತೂ ನೀನು ದೇವ್ರ ರೂಪದಾಗೆ ಬಂದ್ಬಿಟ್ಟು ನನ್ನ ಮಗನ ಸರ್ ಮಾಡಿಬಿಟ್ಟೆ ಬಿಡು. ನಿನಗೇನೇನು ಹೇಳಿದ್ನಲ್ಲ, ನಿನಗೆ ತುಪ್ಪ ದೀಪ ಹಚ್ಬಿಡ್ಬೇಕು ಅಂತ ಅನ್ನಿಸ್ತಾಯ್ತು ಇವಾಗ ನನಗಂತೂ. ನಾನು ಸರಿ ಕಣಮ್ಮ, ನೀನು ಉಪಕಾರ ನಾನು ಯಾವತ್ತೂ ಮರೆಯೋಕ್ಕಿಲ್ಲ. ನನ್ನ ಮಗನಿಗೆ ಈ ವಿಷಯ ಗೊತ್ತಾಗಲಿಲ್ಲ ಅಂದರೆ ಸಾಕು. ನಿನ್ನ ಮಧ್ಯನೇ ಇರಲಿ. ಸದ್ಯ ಕುಡಿಯೋದು ಬಿಟ್ಕೊಂಡು ಹೋಗೋನಲ್ಲ ಅಷ್ಟೇ ಸಾಕು. ನೀನಾದ್ರೂ ನನ್ನ ಮನೆ ಸೊಸೆ ಆಗಬಾರ್ದಾಗಿತ್ತ ಅಂತ ಅನ್ನಿಸ್ತೈತಿ. ಆ ಮನೆಯಲ್ಲಿ ನಮ್ಮ ಮನೆ ಸೊಸೆಯಾಗಿ ಅಯ್ಯೋ ನನಗೆ ಕಾಟ ಇಕ್ತಾಳೆ. ಅಯ್ಯೋ ಆಂಟಿ, ನಾನೇನು ಅಷ್ಟೊಂದು ಒಳ್ಳೆಯವಳಲ್ಲ. ಏನೋ ಅಂದ್ಕೊಂಡಿದ್ದೆ ಕುಡಿಯೋದು ಬಿಡಿಸ್ತೀನಿ ಅಂತ ಬಿಡಿಸಿದ್ದೀನಿ ಅಷ್ಟೇ. ನೀವಿನ್ನ ಹೊರಡಿ, ಏನು ತೊಂದರೆ ಇಲ್ಲ. ಪಾಪ ಮಗನ ಕರ್ಕೊಂಡೋಗಿ ಹುಷಾರಾಗಿ ಮನೆಗೆ ನೋಡ್ಕೊಳ್ಳಿ ಆಂಟಿ. ಈಗ ತಾನೇ ಕುಡಿಯೋದು ಬಿಟ್ಟವನೇ ಅಲ್ವಾ, ಮನೆಯಿಂದ ಹೊರಗಡೆನು ಕಳಿಸ್ಬೇಡಿ. ಏನಾದರೂ ಮೋಟಿವೇಶನ್ ಮಾಡಿ, ಏನಾದರೂ ಜಾಬ್ ಮಾಡೋ ಥರನೋ ಇಲ್ಲಾಂದ್ರೆ ಏನಾದರೂ ಬಿಸ್ನೆಸ್ ಮಾಡೋ ಥರನೋ. ಒಂದೇ ಹತ್ರ ಕುತ್ಕೊಂಡಿದ್ದವ್ರಿಗೆ ಸುಮ್ಮನೆ ಟೆನ್ಷನ್ ಆಗುತ್ತೆ. ನಿಮ್ಮ ಸೊಸೆಗೂ ಅಷ್ಟೇ ಸ್ವಲ್ಪ ಬುದ್ಧಿ ಹೇಳಿ, ಎಲ್ಲ ಸರಿ ಹೋಗ್ತಾರೆ ಅಷ್ಟೇ. ಏನು ತೊಂದರೆ ಆಗಲ್ಲ. ಹಾಂ ಸರಿ ಕಣಮ್ಮ, ಆಯಿತು. ಸರಿ, ಬಾ ಹೋಗೋಣ ಬಾ. ಇಲ್ಲ, ಡಾಕ್ಟರ್ ಹತ್ರ ನಂಗೆ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಬರ್ತೀನಿ, ನೀವು ಹೊರಡಿ. ಸರಿ ಕಣಮ್ಮ. ಸದ್ಯ ಒಬ್ರಿಗಾದ್ರೂ ಒಂದು ಒಳ್ಳೆ ಕೆಲಸನಾದರೂ ಮಾಡಿಕೊಟ್ನಲ್ಲ ಅಷ್ಟೇ ಸಾಕು. ಇಲ್ಲ ಅಂದರೆ ನನ್ನ ಡಾಕ್ಟರ್ ಆಗಿದ್ರು ಏನೂ ಯೂಸ್ ಇಲ್ಲ. ಈ ಥರ ಎಲ್ಲರೂ ನನ್ನ ಹೊಗಳ್ತಾ ಇದ್ರೆ ಏನೋ ಒಂಥರ ಮನ್ಸಿಗೆ ಸಮಾಧಾನ ಆಗುತ್ತಲ್ವ. ಒಬ್ಬೊಬ್ಬರನ್ನೇ ಚೇಂಜ್ ಮಾಡಿ, ಒಬ್ಬೊಬ್ಬರನ್ನೇ ಬದಲಾಯಿಸಿ ಜೀವನದಲ್ಲಿ ಏನೋ ಒಂದು ಸಹಾಯ ಮಾಡಿದ್ರೆ ಏನೋ ಇವ್ರ ಖುಷಿನೇ ನನ್ನ ಖುಷಿ. ಅದಕ್ಕೆ ಅಲ್ವಾ ಬಡವರಿಗೆ ಅಂತಲೇ ಉಚಿತ ತಪಾಸಣೆ ಮಾಡ್ತಾ ಇರೋದು ನಾನು ಹಳ್ಳಿನಲ್ಲಿ. ಸಾಕು ನನ್ನ ಜೀವನ. ನಾನು ಯಾವ ಮದುವೆನೂ ಮಾಡ್ಕೊಳ್ಳಲ್ಲ, ಹಿಂಗೆ ಇದ್ಬಿಡ್ತೀನಿ ಆರಾಮಾಗಿ. ಎಲ್ಲ ಸೇವೆ ಮಾಡಿಕೊಂಡು ಎಲ್ರಿಗೂ ಒಳ್ಳೇದು ಮಾಡ್ಕೊಂಡಿದ್ರೆ ದೇವರು ನನಗೂ ಒಂದು ಹತ್ರ ಎಲ್ಲೋ ಒಂದು ಹತ್ರ ಒಳ್ಳೇದು ಮಾಡ್ತಾನೆ, ಅಷ್ಟೇ ಸಾಕು. ಈ ಊರಲ್ಲಿ ನಮ್ಮಮ್ಮ ಶಾರದಮ್ಮನ್ನ ಎಷ್ಟು 420 ಅಂತಾರೋ ಅಷ್ಟೇ ನನ್ನ ಒಳ್ಳೆಯವಳು ಅಂತೇಳಿ ಇದರಿಂದನಾದರೂ ನಮ್ಮ ಅಪ್ಪ ಅಮ್ಮ ನನ್ನ ತಂಗಿ ಮಾಡಿರೋ ಕೆಟ್ಟ ಕೆಲಸನ ನನ್ನಿಂದಾದರೂ ತೊಳೆಯೋಣ.